ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ಪ್ರಾಣಿಕ್ ಹೀಲಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂದರೆ ಯಾವುದೇ ಮದ್ದು ಇಲ್ಲದೆ, ಯಾವುದೇ ರೀತಿಯಾದಂತಹ ಇಂಜೆಕ್ಷನ್ಸ್ ಇಲ್ಲದೆ, ಯಾವುದೇ ರೀತಿಯಾದಂತಹ ಸರ್ಜರೀಸ್ ಇಲ್ಲದೆ ನಿಮ್ಮ ದೇಹದ ಹಲವಾರು ರೋಗಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಪ್ರಾಣಿಕ್ ಹೀಲಿಂಗಿಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಓಕೆ, ಇವಾಗಲೇ ಹೇಳಿದ್ರಿ ನೀವು ಯಾವುದೇ ಮದ್ದು ಬೇಕಾಗಿಲ್ಲ ಅಂತ. ಹಾಗಾದರೆ ಈ ಚಿಕಿತ್ಸೆ ಹೇಗೆ ನೀಡಲಾಗುತ್ತೆ? ಓಕೆ, ಈ ಒಂದು ಪ್ರಾಣ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಯಾವ ಭಾಗದಲ್ಲಿ ರೋಗಿಗೆ ತೊಂದರೆ ಆಗಿದೆಯೋ ಆ ಭಾಗದಲ್ಲಿರ್ತಕ್ಕಂತಹ ಅನಾರೋಗ್ಯ ಚೈತನ್ಯವನ್ನು ಚಿಕಿತ್ಸಕರು ತಮಗೆ ಗೊತ್ತಿರ್ತಕ್ಕಂಥ ತಂತ್ರಜ್ಞತೆಗಳನ್ನ ಬಳಸಿ ಕೈಯಿಂದನೇ ಅಲ್ಲಿರ್ತಕ್ಕಂಥ ಅನಾರೋಗ್ಯ ಶಕ್ತಿಯನ್ನು ತೆಗೆದು ನಾಶಪಡಿಸಿ ಆ ಭಾಗಕ್ಕೆ ಹೊಸ ಪ್ರಾಣಶಕ್ತಿಯನ್ನು ಸ್ವೀಕಾರ ಮಾಡಿಕೊಂಡು ವರ್ಗಾವಣೆ ಮಾಡೋದರ ಮೂಲಕ ಚಿಕಿತ್ಸೆಯನ್ನು ಮಾಡ್ತಾರೆ. ಮುಖ್ಯವಾಗಿರೋದೇ ಎರಡು ಟೆಕ್ನಿಕ್. ಒಂದು, ಅಲ್ಲಿರೋ ಅನಾರೋಗ್ಯವನ್ನು ತೆಗೆದು ನಾಶಪಡಿಸೋದು, ಮತ್ತು ಹೊಸ ಶಕ್ತಿಯನ್ನು ತಗೊಂಡು ಆ ಭಾಗಕ್ಕೆ ವರ್ಗಾವಣೆ ಮಾಡೋದು. ಈ ಎರಡು ಟೆಕ್ನಿಕನ್ನು ಮಾಡಿ ನಾವು ಎಲ್ಲ ಥರದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಹಾಗಾದರೆ ಇದು ಶಾಶ್ವತನ? ಯಾಕೆಂದರೆ ತುಂಬ ಜನ ಏನು ಹೇಳೋದಂದರೆ ಈ ಪ್ರಾಣಿಕ್ ಹೀಲಿಂಗ್ ಟೆಂಪರರಿ, ಇದರಲ್ಲಿ ಶಾಶ್ವತವಾಗಿ ಯಾವುದೇ ರೋಗ ನಿವಾರಣೆ ಆಗಲ್ಲ ಅನ್ನೋ ಮಾತು ಇದೆ. ಅದ್ರ ಬಗ್ಗೆ ಏನಂತೀರಾ? ಓಕೆ, ಮುಖ್ಯವಾಗಿ ಯಾವುದೇ ಒಂದು ವೈದ್ಯಕೀಯ ವಿಜ್ಞಾನ ತಗೊಳ್ಳಿ. ಒಂದು ತಲೆನೋವು ಬರುತ್ತೆ, ನಿಮಗೆ ಮಾತ್ರೆ ತಗೋತೀರಿ, ಹಾಗಾದರೆ ಅದು ಶಾಶ್ವತನ? ಹಲ್ಲುನೋವು ಬರುತ್ತೆ, ಹಲ್ಲುನೋವಿಗೆ ಮಾತ್ರೆ ತಗೋತೀರಿ, ಶಾಶ್ವತನ? ಈ ಕಾಯಿಲೆಗಳಿಗೆ ಮೂಲ ಏನು ಅದನ್ನು ಅರ್ಥ ಮಾಡ್ಕೋಬೇಕು. ಎಷ್ಟೋ ಕಾಯಿಲೆಗಳ ಮೂಲ ಮನೋದೈಹಿಕ ಕಾಯಿಲೆ ಆಗಿರುತ್ತೆ. ಮನಸ್ಸಿನ ವ್ಯತ್ಯಾಸಗಳಿಂದಾಗಿ ಕಾಯಿಲೆಗಳು ಬರುತ್ತೆ. ನೀವು ಶರೀರಕ್ಕೆ ಔಷಧಿ ಕೊಡ್ತೀರಿ, ಕಾಯಿಲೆ ವಾಸಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವುದೇ ಸಿಸ್ಟಮ್ ಯಾವತ್ತೂ ತಪ್ಪಾಗಿರೋದಿಲ್ಲ. ಯಾರಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸನ್ನು ಮಾಡಿದಾಗ ವ್ಯತ್ಯಾಸ ಆಗಿರ್ಬೋದು, ಬಿಟ್ಟರೆ ಯಾವ ರೀತಿ ಮೆಡಿಕಲ್ ಸೈನ್ಸಲ್ಲಿ ನೀವು ಈ ಗುಳಿಗೆ ತೊಗೊಂಡ್ರೆ ಈ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಾರೋ, ಅದೇ ಥರ ಪ್ರಾಣಿಕ್ ಹೀಲಿಂಗಲ್ಲಿ ನೀವು ಹೀಗೆ ಮಾಡಿದರೆ ನೋವು ವಾಸಿ ಆಗುತ್ತೆ. ಈ ಕಾಯಿಲೆಗೆ ಇದೇ ಥರದ ಟ್ರೀಟ್ಮೆಂಟ್ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ಸರಿಯಾದ ರೀತಿಯಲ್ಲಿ ನಾವು ಚಿಕಿತ್ಸೆ ಮಾಡಿದಾಗ ಮತ್ತು ರೋಗಿಗಳು ಕೂಡ ಸರಿಯಾದ ರೀತಿಯಲ್ಲಿ ಕೋಆಪ್ರೇಟ್ ಮಾಡಿದರೆ, ಅವರ ಭಾವನೆಗಳಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಿರ್ಬೋದು, ಒತ್ತಡ ನಿರ್ವಹಣೆ ಇರ್ಬೋದು, ನಾವು ಕೆಲವೊಂದು ಧ್ಯಾನಗಳನ್ನ ಹೇಳ್ಕೊಡ್ತೀವಿ, ಧ್ಯಾನವನ್ನು ಮಾಡೋದ್ರಿಂದ ಇರ್ಬೋದು, ನಿಯಮಿತವಾಗಿ ಆಹಾರ ಸೇವನೆ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಹೇಳ್ಕೊಟ್ಟಂಥ ಇನ್ಸ್ಟ್ರಕ್ಷನ್ಸನ್ನು ರೋಗಿಗಳು ಸರಿಯಾಗಿ ಫಾಲೋ ಮಾಡೋದು ಮತ್ತು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿದಾಗ 100% ಒಂದು ಸಣ್ಣ ಗಾಯದಿಂದ ಹಿಡಿದು ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳಿಗೂ ಬಹಳ ಸರಳವಾಗಿ ಪ್ರತಿಯೊಬ್ಬರು ಕಲ್ತ್ಕೊಂಡು ಮಾಡಬಹುದಾದಂಥ ಸಂಜೀವನಿ ವಿದ್ಯೆ ಅಂತಲೇ ಹೇಳ್ಬೋದು ಪ್ರಾಣ ಚಿಕಿತ್ಸೆಯನ್ನು. ವಂಡರ್ಫುಲ್ ಅನ್ಸುತ್ತೆ. ಅಂದರೆ ಕ್ಯಾನ್ಸರ್ವರೆಗೂ ಎಲ್ಲನೂ ಮಾಡಬಹುದು. ಆದರೆ ಒಂದು ಡೌಟ್ ಈ ಟೈಮಲ್ಲಿ ಬರುತ್ತೆ. ಓಕೆ, ನೀವು ಪ್ರಾಣಶಕ್ತಿಯನ್ನು ಕೈಯಲ್ಲಿ ಹಿಡಿದು ಅವರ ದೇಹಕ್ಕೆ ಕಳಿಸ್ಕೊಡ್ತೀರಾ, ಆದರೆ ದೇಹದ ಒಳಭಾಗದಲ್ಲಿರೋ ಅಂಗಾಂಗಗಳ ಅವುಗಳ ತೊಂದರೆಯನ್ನು ಯಾವ ರೀತಿ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸೊ ನಾನು ಮೊದಲೇ ಹೇಳಿರೋ ಹಾಗೆ ಈ ಶರೀರದ ಬಗ್ಗೆ ನಮಗೆ ಅರಿವಿದೆ, ಹಾಗಾಗಿ ಶರೀರದ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಈ ಶರೀರ ಜೀವಂತವಾಗಿರಬೇಕಾದ್ರೆ ಪ್ರಾಣಶಕ್ತಿ ಇರಲೇಬೇಕು. ಪ್ರಾಣಶಕ್ತಿ ಇನ್ಸೈಡ್ ದ ಬಾಡಿ, ಔಟ್ಸೈಡ್ ದ ಬಾಡಿ. ಒಂದು ಸ್ಪಂಜ್ ನೀರಲ್ಲಿ ಹಾಕಿದರೆ ನೀರು ಹೇಗೆ ಸ್ಪಂಜ್ ಒಳಗಡೆನೂ ಇರುತ್ತೆ ಹೊರಗಡೆನೂ ಇರುತ್ತೋ, ಹಾಗೆ ಪ್ರಾಣಶಕ್ತಿ ಅನ್ನೋದು ಶರೀರದ ಒಳಗೂ ಇದೆ, ಹಾಗೆ ಶರೀರದ ದೂರದವರೆಗೆ ವ್ಯಾಪಿಸ್ಕೊಂಡಿರುತ್ತೆ ಬೇರೆ ಬೇರೆ ಪ್ರಭಾವಲಯಗಳಲ್ಲಿ. ಮೆಂಟಲ್ ಬಾಡಿ, ಆಸ್ಟ್ರಲ್ ಬಾಡಿ, ಎಥರಿಕ್ ಬಾಡಿ, ಕಾರಣ ಶರೀರ, ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಹಾಗೆ ಈ ಶರೀರಕ್ಕೆ ಅನುಗುಣವಾಗಿರ್ತಕ್ಕಂಥ ಶರೀರಗಳು ಸಾಕಷ್ಟಿದ್ದಾವೆ. ಆ ಶರೀರದ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಈ ಶರೀರದ ಮೇಲೆ ಆಗುತ್ತೆ. ಕಾಯಿಲೆ ಬರಬೇಕಾದ್ರೂ ಅಷ್ಟೇ. ಮೊದಲೇ ನಿಮ್ಗೆ ಉದಾಹರಣೆಗೆ ಒಂದು ಜ್ವರ ಬರಬೇಕಾದ್ರೆ 1 ಅಥವಾ 2 ದಿನ ಮೊದಲೇ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಗೊತ್ತಾಗುತ್ತೆ, ಯಾಕೋ ಬಾಡಿಗೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ, ಬಹುಶಃ ನನಗೆ ಜ್ವರ ಬರಬಹುದು. ಬಿಟ್ಟರೆ ಏನಾಗುತ್ತೆ, ಜ್ವರ ಬಂದುಬಿಡುತ್ತೆ. ಆ್ಯಕ್ಚುಲಿ ನೀವು ಮೊದಲೇ 2 ದಿನ ಜ್ವರ ಬಂದಿರೋದಿಲ್ಲ, ಆದರೆ ಪ್ರಭಾವಲಯದಲ್ಲಿ ವ್ಯತ್ಯಾಸ ಆಗಿರುತ್ತೆ. ಆ ಪ್ರಭಾವಲಯದಲ್ಲಿ ವ್ಯತ್ಯಾಸ ಆದಾಗ ನಿಮಗೆ ಅನುಭವ ಆಗುತ್ತೆ. ಅಂದರೆ ಇನ್ನೂ ಶರೀರಕ್ಕೇನು ಕಾಯಿಲೆ ಆಗಿಲ್ಲ, ಶರೀರಕ್ಕೆ ಕಾಯಿಲೆ ಬರೋದಕ್ಕಿಂತ ಮೊದಲೇ ಅನುಭವ ಆಗುತ್ತೆ. ಅಂದರೆ ಇದು ಆಲ್ರೆಡಿ ನಿಮ್ಮ ಚೈತನ್ಯ ಶರೀರದಲ್ಲಿ ಬಂದುಬಿಟ್ಟಿದೆ. ಹಾಗೆ ಚೈತನ್ಯ ಶರೀರದಲ್ಲಿ ಬಂದಿರತಕ್ಕಂತಹ ಕಾಯಿಲೆಗಳನ್ನ ನಾವು ಪ್ರಾಣಿಕ್ ಹೀಲಿಂಗಲ್ಲಿ ವಾಸಿ ಮಾಡೋದ್ರಿಂದ ವೈದ್ಯರು ಈ ಶರೀರಕ್ಕೆ ಚಿಕಿತ್ಸೆ ಮಾಡ್ತಾರೆ, ಪ್ರಾಣ ಚಿಕಿತ್ಸಕರು ಪ್ರಭಾವಲಯಕ್ಕೆ ಚಿಕಿತ್ಸೆ ಮಾಡ್ತಾರೆ. ವೈದ್ಯಕೀಯ ವಿಜ್ಞಾನದ ಜೊತೆಗೆ ಪ್ರಾಣ ಚಿಕಿತ್ಸೆಯನ್ನು ಪೂರಕವಾಗಿ ಬಳಸುವುದರಿಂದ ಹಾರ್ಡ್ವೇರ್ ಇಂಜಿನಿಯರ್ಸು ಹಾರ್ಡ್ವೇರನ್ನು ಡೀಲ್ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸು ಸಾಫ್ಟ್ವೇರನ್ನು ಡೀಲ್ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಸಮಗ್ರವಾದ ಆರೋಗ್ಯ ಅಥವಾ ಸಂಪೂರ್ಣವಾದ ಆರೋಗ್ಯ ಅಂತ ಹೇಳ್ಬೋದು. ಪ್ರಭಾವಳಿಯ ಶರೀರ ಪ್ರಭಾವಳಿಯ ಮೇಲೆ ಚಿಕಿತ್ಸೆ ಮಾಡೋದು ಈ ಸೂಕ್ಷ್ಮ ಶರೀರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಪ್ರಭಾವಲಯ ಹೇಗಿದೆಯೋ, ಪ್ರಭಾವಲಯದಲ್ಲಿ ಏನು ವ್ಯತ್ಯಾಸ ಆಗುತ್ತೋ ಅದು ನಿಮ್ಮ ಶರೀರದ ಮೇಲೆ ವ್ಯತ್ಯಾಸ ಆಗುತ್ತೆ. ಕಾಯಿಲೆ ಬರಬೇಕಾದ್ರೂ ಅಷ್ಟೇ, ಪ್ರಭಾವಲಯದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ದರೆ ಅದು
1 ಅಥವಾ 2 ದಿನಗಳಲ್ಲಿ ನಿಮ್ಮ ಶರೀರ ಬಂದು ತಲುಪುತ್ತೆ. ಆದರೆ ನಾವು ಚಿಕಿತ್ಸೆ ಮಾಡೋದು ಪ್ರಭಾವಲಯಕ್ಕೆ, ಅಲ್ಲಿ ಏನು ವ್ಯತ್ಯಾಸ ಇದೆ ಅದನ್ನ ಮಾತ್ರ ನಾವು ಚಿಕಿತ್ಸೆ ಮಾಡ್ತೀವಿ. ಅಲ್ಲಿ ವ್ಯತ್ಯಾಸ ಆಗಿರೋದು ನಮ್ಮ ಶರೀರದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಇದರ ಬಗ್ಗೆ ಸಾಕಷ್ಟು ಆವಿಷ್ಕಾರಗಳು ಕೂಡ ನಡೆದಿದೆ. ವಿಜ್ಞಾನಿಗಳು ನೀರಿನ ಮೇಲೆ ಪ್ರಯೋಗ ಮಾಡಿದ್ದಾರೆ. ಚಿಕಿತ್ಸೆ ಮಾಡೋದಕ್ಕಿಂತ ಮೊದಲು ನೀರಿನಲ್ಲಿ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿರುತ್ತೆ, ಚಿಕಿತ್ಸೆ ಮಾಡಿದ ಮೇಲೆ ಏನಾಗುತ್ತೆ. ಸೊ ಚಿಕಿತ್ಸೆ ಆದ ತಕ್ಷಣ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ದ ವಾಟರ್ ಲಾಟ್ ಆಫ್ ಚೇಂಜಸನ್ನು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿ ಒಂದು ಔಷಧಿ ಮೇಲೆ ಕೂಡ ಪ್ರಯೋಗ ಮಾಡಿದ್ದಾರೆ. ಮೈಟೊಮೈಸಿನ್ ಅಂತಕ್ಕಂತಹ ಆ್ಯಂಟಿ ಕ್ಯಾನ್ಸರ್ ಡ್ರಗ್. ಅದು ನಾವು ಆರ್ಡಿನರಿ ಟ್ಯಾಬ್ಲೆಟನ್ನು ತಂದು ಪರೀಕ್ಷೆ ಮಾಡಿದಾಗ, ಆ ಕ್ಯಾಮ್ರಾದ ಮೂಲಕ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಶಕ್ತಿಯ ಪ್ರಮಾಣ ಏನಿತ್ತು, ಪ್ರಾಣ ಚಿಕಿತ್ಸೆಯಲ್ಲಿ ಮಾಡ್ತಕ್ಕಂತಹ ಆ ಶುದ್ಧೀಕರಣ ಅಂತ ಹೇಳಿದ್ನಲ್ವ, ಕೇವಲ ಶುದ್ಧೀಕರಣ ಮಾಡಿದಾಗ ಆ ಔಷಧಿಯ ಮೇಲೆ ಏನು ಪರಿಣಾಮ ಆಯಿತು, ಔಷಧಿಯ ಚೈತನ್ಯದಲ್ಲಿ. ಅದೇ ರೀತಿ ಪ್ರಾಣಶಕ್ತಿಯಿಂದ ಚೈತನ್ಯಗೊಳಿಸಿದ ಮೇಲೆ ಆ ಔಷಧಿಯ ಪರಿಣಾಮ ಏನಾಯಿತು. ಸೊ ಅಂದರೆ ನೀವು ತಗೊಳ್ತಕ್ಕಂಥ ಒಂದು ಔಷಧಿಯನ್ನು ಕೂಡ ನೀವು ಶುದ್ಧೀಕರಣ ಮಾಡಿ ಚೈತನ್ಯಗೊಳಿಸಿ ಪ್ರಾಣಿಕ್ ಹೀಲಿಂಗ್ ಮಾಡಿ ತಗೊಂಡಾಗ ಅದು ನಿಮ್ಮ ಶರೀರಕ್ಕೆ ಪರಿಣಾಮ ಬೀರ್ತಕ್ಕಂತಹ ಒಂದು ಪ್ರತಿಕ್ರಿಯೆ ಇನ್ನೂ ಸುಗಮ ಆಗುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿದ್ದೀವಿ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನಿಜವಾಗಿಯೂ ಆಶ್ಚರ್ಯ ಅನಿಸುತ್ತೆ. ಕೇವಲ ಪ್ರಾಣಿಕ್ ಹೀಲಿಂಗ್ ಮೂಲಕ ಸಾಕಷ್ಟು ರೋಗಗಳು ನಿವಾರಣೆ ಆಗುತ್ತೆ, ಆದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳನ್ನು ಮಾತ್ರ ನೀಡಲಾಗೋದಿಲ್ಲ. ಅಲ್ಲದೆ ಇದು ಶಾಶ್ವತ ಪರಿಹಾರ ಕೂಡ, ಆದರೆ ಸೂಕ್ತವಾದಂತಹ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.